ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತು ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಕೆಆರ್ ಮಾರ್ಕೆಟ್ ಬಳಿ ದ್ವಿಚಕ್ರ ವಾಹನಕ್ಕೆ ಬಸ್ ಡಿಕ್ಕಿ ಹೊಡೆದಿದ್ದು 11 ವರ್ಷದ ಶಬರೀಶ್ ಎಂಬ ಬಾಲಕ ಮೃತಪಟ್ಟಿದ್ದಾನೆ. ಡ್ರೈವರ್ ಮತ್ತು ಕಂಡಕ್ಟರ್ನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಲಸೂರು ಗೇಟ್ ಸಂಚಾರಿ ಪೊಲೀಸ್ ಠಾಣೆ ಮುಂದೆ ಮೃತ ಬಾಲಕನ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಂದು ಕಡೆ ಯಲಹಂಕದ ಮಾರುತಿ ಲೇಔಟ್ನಲ್ಲಿ ಸೈಕಲ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಬಾಲಕನ ಸ್ಥಿತಿ ಗಂಭೀರವಾಗಿದೆ. ಟಿಪ್ಪರ್ ಚಕ್ರಕ್ಕೆ ಸಿಲುಕಿ 14 ವರ್ಷದ ವಿಜಯ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರೋಧ ಮಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಸಿಂಹ, ಬಾನು ಮುಷ್ತಾಕ್ಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ಹಿಂದೂ ಧಾರ್ಮಿಕ ನಂಬಿಕೆ ವಿರೋಧಿಗಳನ್ನೇ ಯಾಕೆ ಸಿದ್ದರಾಮಯ್ಯ ಕರೀತಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಚಾಮುಂಡಿ ಮೇಲೆ ನಂಬಿಕೆ ಭಕ್ತಿ ಇದ್ರೆ ಬಾನು ಮುಷ್ತಾಕ್ ಉದ್ಘಾಟನೆ ಮಾಡ್ತಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಏನ್ ಬೇಕಾದ್ರೂ ಮಾಡಬಹುದು, ಆರ್ಎಸ್ಎಸ್ ಗೀತೆ ಹಾಡಬಹುದು, ಅಮಿತ್ ಶಾ ಜೊತೆ ಸದ್ಗುರು ಡಯಾಜ್ನಲ್ಲಿ ಕುಳಿತುಕೊಳ್ಳಬಹುದು, ಪ್ರಯಾಗ್ರಾಜ್ಗೂ ಹೋಗಿ ಪುಣ್ಯಸ್ನಾನ ಮಾಡಬಹುದು. ನಾವು ಮಾಡಿದರೆ ತಪ್ಪು, ಯಾವ ಎಂಎಲ್ಎ ಮಂತ್ರಿಗಳನ್ನ ಮೀಟಿಂಗ್ ಕರೆಯಂಗಿಲ್ಲ, ಅವರು ಮಾತ್ರ ಕರಿಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಮಯ ಬಂದಾಗ ಸೂಕ್ತ ಉತ್ತರ ಕೊಡ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನ ಕಳೆದುಕೊಂಡಿರುವ ಕೆಎನ್ ರಾಜಣ್ಣ ಡಿಸಿಸಿ ಬ್ಯಾಂಕ್ ಪಟ್ಟ ಏರುವಲ್ಲಿ ಯಶಸ್ವಿಯಾಗಿದ್ದಾರೆ. ಸತತ 7ನೇ ಬಾರಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮತ್ತೆ ರಾಜಣ್ಣ ಆಯ್ಕೆಯಾಗಿದ್ದಾರೆ. 14 ನಿರ್ದೇಶಕ ಸ್ಥಾನಗಳ ಪೈಕಿ 8 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇನ್ನುಳಿದ ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆದಿದ್ದು 6ಕ್ಕೆ 6 ಸ್ಥಾನಗಳಲ್ಲೂ ರಾಜಣ್ಣ ಬೆಂಬಲಿಗರು ಗೆದ್ದಿದ್ದಾರೆ. ಪ್ರಧಾನಿ ಮೋದಿ ಮಾತು ಹೆಚ್ಚು, ಕಡಿಮೆ ಕೆಲಸ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಮನಮೋಹನ್ ಸಿಂಗ್ ಅವರು ಕಡಿಮೆ ಮಾತನಾಡ್ತಾ ಇದ್ರು, ಹೆಚ್ಚು ಕೆಲಸ ಮಾಡ್ತಾ ಇದ್ರು. ಯುಪಿಎ ಸರ್ಕಾರದ ಅವಧಿಯ ಕೆಲಸಗಳ ಪೈಕಿ 10% ಮೋದಿ ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದೆಹಲಿಗೆ ಹೋಗಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಸಿಂಗ್ ಅಗರ್ವಾಲ್ ಭೇಟಿಯಾಗಿದ್ರು. ರಾಜ್ಯಾಧ್ಯಕ್ಷರ ಬದಲಾವಣೆ, ಒಳ ಮೀಸಲಾತಿ, ಧರ್ಮಸ್ಥಳ ಹೋರಾಟ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಬಿಹಾರದ ಮತದಾರರ ಪಟ್ಟಿಯಲ್ಲಿ 2 ಪಾಕಿಸ್ತಾನ ಪ್ರಜೆಗಳ ಹೆಸರು ಪತ್ತೆಯಾಗಿದೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವೇಳೆ ಚುನಾವಣಾ ಅಧಿಕಾರಿಗಳು ಪಾಕ್ ಮೂಲದ 2 ಮಹಿಳೆಯರ ಹೆಸರು ಪತ್ತೆ ಹಚ್ಚಿದ್ದಾರೆ. 1956ರಲ್ಲಿ ಭಾರತಕ್ಕೆ ಬಂದಿರುವ ಈ ಇಬ್ಬರನ್ನ ಬಿಹಾರ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿತ್ತು. ಮತಗಳ್ಳತನ ವಿರುದ್ಧ ಸಮರ ಸಾರಿರುವ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮತ ಅಧಿಕಾರ ಯಾತ್ರೆ ನಡೆಸ್ತಾ ಇದ್ದಾರೆ. 8ನೇ ದಿನವಾದ ಇವತ್ತು ಪೂರ್ಣಿಯಾದಲ್ಲಿ ರಾಹುಲ್ ಯಾತ್ರೆ ಮಾಡಿದ್ರು. ಮೆರವಣಿಗೆ ವೇಳೆ ಬುಲೆಟ್ ಬೈಕ್ ಓಡಿಸಿ ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ರೋಡ್ ಶೋ ಮಾಡಿದ್ದಾರೆ. ಉತ್ತರ ಪ್ರದೇಶದ ಲಖೀಂಪುರ್ ಖೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ನವಜಾತ ಶಿಶು ಮೃತಪಟ್ಟಿತ್ತು. ಮಗುವಿನ ಮೃತದೇಹವನ್ನ ಚೀಲದೊಳಗೆ ಹಾಕಿಕೊಂಡು ತಂದೆ ಡಿಸಿ ಕಚೇರಿಗೆ ತೆರಳಿರುವ ವಿಡಿಯೋ ವೈರಲ್ ಆಗಿದೆ. ಹೆಚ್ಚುವರಿ ಶುಲ್ಕಕ್ಕೆ ಡಿಮ್ಯಾಂಡ್ ಮಾಡಿ ಚಿಕಿತ್ಸೆ ನೀಡದೆ ನವಜಾತ ಶಿಶುವಿನ ಸಾವಿಗೆ ಕಾರಣವಾದ ಆಸ್ಪತ್ರೆಯನ್ನ ಈಗ ಸರ್ಕಾರ ಸೀಸ್ ಮಾಡಿದೆ. ಚೀನಾದಲ್ಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗ್ತಾ ಇದ್ದ ರೈಲ್ವೆ ಸೇತುವೆ ಕುಸಿದು 12 ಜನ ಕಾರ್ಮಿಕರು ಮೃತಪಟ್ಟಿದ್ದಾರೆ. 4 ಕಾಣೆಯಾಗಿದ್ದಾರೆ. ವಾಯುವ್ಯ ಚೀನಾದ ಕಿಂಗ್ಘೈ ಪ್ರಾಂತ್ಯದಲ್ಲಿ ಈ ದುರ್ಘಟನೆ ನಡೆದಿದೆ. ದೋಣಿ, ಹೆಲಿಕಾಪ್ಟರ್, ರೋಬೋಟ್ ಬಳಸಿ ನಾಪತ್ತೆಯಾದವರಿಗೆ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರಷ್ಯಾದ ಕುರ್ಸ್ಕ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಯುಕ್ರೇನ್ ಸೇನಾಪಡೆ ಡ್ರೋನ್ ದಾಳಿ ನಡೆಸಿದೆ. ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಗುಜರಾತ್ನ ಕಚ್ ಜಿಲ್ಲೆಯ ಕರಾವಳಿ ತೀರದಲ್ಲಿ ಪಾಕಿಸ್ತಾನದ 15 ಮಂದಿ ಮೀನುಗಾರರ ಬಿಎಸ್ಎಫ್ ಬಂಧನ ಮಾಡಿದೆ. ಕಚ್ ಪ್ರದೇಶದ ಕೋರಿ ಕ್ರೀಕ್ನಲ್ಲಿ ಅಪರಿಚಿತ ದೋಣಿ ಪತ್ತೆಯಾಗಿತ್ತು. ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸುವಾಗ 15 ಮಂದಿ ಪಾಕ್ ಮೀನುಗಾರರನ್ನ ಬಂಧನ ಮಾಡಲಾಗಿದೆ. ಭಾರತವು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಚೊಚ್ಚಲ ಸಮಗ್ರ ವಾಯು ರಕ್ಷಣಾ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಶಾದ ಕರಾವಳಿಯಲ್ಲಿ ಡಿಆರ್ಡಿಒ ವತಿಯಿಂದ ಕ್ಷಿಪಣಿ ಪರೀಕ್ಷೆ ನಡೆಸಿತು. ಈ ಕ್ಷಿಪಣಿಯಿಂದ ವಾಯುಪಡೆಗೆ ಹೆಚ್ಚಿನ ಬಲ ಸಿಕ್ಕಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ.
ಭಾರತ ತಂಡದ ಟೆಸ್ಟ್ ಚತುರ ಚೇತೇಶ್ವರ ಪೂಜಾರ ಎಲ್ಲ ಮಾದರಿಯ ಕ್ರಿಕೆಟ್ಗಳಿಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡಿದ್ದ ಚೇತೇಶ್ವರ ಪೂಜಾರ ಆ ಬಳಿಕ ರಾಷ್ಟ್ರೀಯ ತಂಡದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ನಿವೃತ್ತಿ ಘೋಷಿಸಿದ ಪೂಜಾರ ಎಲ್ಲರ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಬುರುಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದವನೇ ಖಾಕಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಚಿನ್ನಯ್ಯನಿಗೆ ಫುಲ್ ಡ್ರಿಲ್ ಮಾಡ್ತಾ ಇರುವ ಎಸ್ಐಟಿ ಬುರುಡೆಯ ಅಸಲಿ ರಹಸ್ಯ ಬಿಚ್ಚಿಟ್ಟಿದೆ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ಯಾರು, ಎಷ್ಟು ಜನ ಇದ್ರು, ಅವರ ಉದ್ದೇಶ ಏನು, ಚಿನ್ನಯ್ಯನಿಗೆ ತೋರಿಸಿದ ಆಮಿಷಗಳೇನು ಅನ್ನೋದಕ್ಕೆಲ್ಲ ಎಸ್ಐಟಿಗೆ ಉತ್ತರ ಸಿಕ್ಕಿದೆ. ಇನ್ನೊಂದು ಕಡೆ ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದ್ದಂಗೆ ರಾಜಕೀಯನೂ ಜೋರಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ನಾನೇ ನನ್ನ ಕೈಯಾರೆ ಹೂತಿದ್ದೀನಿ ಅಂದಿದ್ದು ಇದೇ ಚಿನ್ನಯ್ಯ. ನ್ಯಾಯಾಲಯಕ್ಕೆ ಬುರುಡೆ ತಂದು ಇದು ಸ್ಯಾಂಪಲ್ ಅಷ್ಟೇ ಅಂದವನು ಇದೇ ಚಿನ್ನಯ್ಯ. ಸರಕಾರವನ್ನ, ನ್ಯಾಯಾಲಯವನ್ನ, ಪೊಲೀಸ್ ಇಲಾಖೆಯನ್ನ ಅಷ್ಟೇ ಯಾಕೆ ಇಡೀ ಕರ್ನಾಟಕದ ಜನರಿಗೆ ಸತ್ಯದ ಕತೆ ಹೇಳ್ತೀನಿ ಅಂತ ಸುಳ್ಳಿನ ಬುರುಡೆ ಬಿಟ್ಟು ದಾರಿ ತಪ್ಪಿಸಿದವನು ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನಾನು ಹೇಳೋದೆಲ್ಲ ಸತ್ಯ ಅಂತ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಿದ್ದು ಇಡೀ ದೇಶದ ಜನರೇ ಧರ್ಮಸ್ಥಳದತ್ತ ಬೊಟ್ಟು ಮಾಡುವಂತೆ ಮಾಡಿದ್ದ ಅನಾಮಿಕ ಅಲಿಯಾಸ್ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದೆ. ಸುದೀರ್ಘ ವಿಚಾರಣೆ ಬಳಿಕ ಈ ಮುಸುಕುದಾರಿ ವ್ಯಕ್ತಿ ಹೇಳಿದ್ದೆಲ್ಲ ಬುರುಡೆ ಬಡಾಯಿ ಅಂತ ಗೊತ್ತಾಗ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ರು. ಬೆಳ್ತಂಗಡಿ ನ್ಯಾಯಾಧೀಶರು ದೂರುದಾರ ಚಿನ್ನಯ್ಯನನ್ನ 10 ದಿನ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿತ್ತು. ಈಗ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಬುರುಡೆ ದಾಸನಿಂದ ಅಸಲಿ ಕಹಾನಿಗಳನ್ನು ಕಕ್ಕಿಸ್ತಿದ್ದಾರೆ. ಧರ್ಮಸ್ಥಳ ವಿಷಯದಲ್ಲಿ ಅನಾಮಿಕ ಕೊಡ್ತಿರೋ ಒಂದೊಂದು ಹೇಳಿಕೆಗಳನ್ನು ಕೇಳಿ ಎಸ್ಐಟಿ ಅಧಿಕಾರಿಗಳೇ ದಿಗ್ಭ್ರಮೆಯಾದ್ರು. ಚಿನ್ನಯ್ಯ ತಂದ ಬುರುಡೆ ರಹಸ್ಯ ಬಯಲಿಗೆಳೆದ ಎಸ್ಐಟಿ. ಅನಾಮಿಕ ಅಂತ ಹೇಳಿಕೊಂಡು ಬಂದಿದ್ದ ಚಿನ್ನಯ್ಯನ ಬಾಯಲ್ಲಿ ಬುರುಡೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಕಕ್ಕಿಸಿದ್ದಾರೆ. ಕೋರ್ಟ್ಗೂ ತಲೆ ಬುರುಡೆಯನ್ನ ತಂದುಕೊಟ್ಟಿದ್ದು ಎಲ್ಲಿಂದ ಅನ್ನೋ ಸತ್ಯವನ್ನ ಬಾಯಿ ಬಿಡಿಸಿದ್ದಾರೆ. ಕೋರ್ಟ್ಗೆ ತಂದ ಬುರುಡೆ ಎಲ್ಲಿ ಸಿಕ್ತು? ನನಗೆ ಒಂದು ಟೀಮ್ನವರು ತಂದುಕೊಟ್ರು. ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ರು? 6 ತಿಂಗಳ ಹಿಂದೆ ಕೊಟ್ರು. ಪೊಲೀಸರು ಅಂತ ಹೇಳಿ ಕೊಟ್ರು. ಬುರುಡೆ ತೆಗೆದ ಜಾಗದಲ್ಲಿ ನೀವಿದ್ರ? ನಾನು ಇರ್ಲಿಲ್ಲ. ವಿಡಿಯೋ ಬಗ್ಗೆ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಸಿಕ್ಕಿದ ಮೂಳೆ ಯಾರದ್ದು? ಬುರುಡೆ ಕೊಟ್ಟವರೇ ಮೂಳೆ ಹಾಕಿರಬೇಕು, ನಾನಲ್ಲ. ಬುರುಡೆ ಕೊಟ್ಟು ನಿನಗೆ ಏನಂತ ಹೇಳಿದ್ರು? ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಹೆಣ್ಣಿನ ಬುರುಡೆ ಅಂದಿದ್ರು. FSL ರಿಪೋರ್ಟ್ ಗಂಡಸಿನದ್ದು ಅಂತಿದೆ. ಹೌದಾ? ನನಗೆ ಹೆಣ್ಣಿನ ಬುರುಡೆ ಅಂತ ಹೇಳಿದ್ರು. ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ಯಾಕೆ? ಆ ಥರ ಸೀನ್ ಸೃಷ್ಟಿಸಿ ನನ್ನನ್ನ ನಂಬಿಸಿ ಹೇಳಿಸಿದ್ರು. ಆ ಗ್ಯಾಂಗ್ನವರ ಜೊತೆ ಎಲ್ಲೆಲ್ಲಿ ಹೋಗಿದ್ದೆ? ಮೊದಲು ದೆಹಲಿಗೆ ಹೋದ್ವಿ, ಧರ್ಮಸ್ಥಳಕ್ಕೂ ಬಂದಿದ್ವಿ. ಹೀಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಮುಸುಕುದಾರಿ ಚಿನ್ನಯ್ಯ ಬುರುಡೆ ರಹಸ್ಯವನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಬುರುಡೆ ತಂದುಕೊಟ್ಟಿದ್ಯಾರು, ಅವರ ಹೆಸರೇನು, ಎಷ್ಟು ಜನ ಆಗಿದ್ರು, ಏನೆಲ್ಲ ಆಮಿಷಗಳನ್ನ ತೋರಿಸಿದ್ರು ಅನ್ನೋದನ್ನು ಎಸ್ಐಟಿ ಅಧಿಕಾರಿಗಳಿಗೆ ವಿವರವಾಗಿ ಹೇಳಿದ್ದಾನಂತೆ. ಆದ್ರೆ ತನಿಖಾ ದೃಷ್ಟಿಯಿಂದ ಎಸ್ಐಟಿ ಅಧಿಕಾರಿಗಳು ಬುರುಡೆ ಕೊಟ್ಟು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ರೂಪಿಸಿದವರ ಹೆಸರನ್ನ ಬಹಿರಂಗಪಡಿಸಿಲ್ಲ. ಆದ್ರೆ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಎಸ್ಐಟಿ ವಿಚಾರಣೆ ವೇಳೆ ಹಲವರ ಹೆಸರನ್ನ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ಚಿನ್ನಯ್ಯ ಹೇಳಿರುವ ವ್ಯಕ್ತಿಗಳಿಗೆ ನೋಟಿಸ್ ನೀಡೋಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟವರಿಗೂ ವಿಚಾರಣೆಗೆ ಕರೆಸಲು ಸಿದ್ಧತೆ ಮಾಡಿಕೊಳ್ತಿದೆ. ಇನ್ನು ಚಿನ್ನಯ್ಯನಿಗೆ ಯಾರ್ಯಾರು ಆಶ್ರಯ ಕೊಟ್ಟಿದ್ರು, ಷಡ್ಯಂತ್ರ ಮಾಡಿದ್ರು, ಅವರಿಗೂ ಶೀಘ್ರದಲ್ಲೇ ನೋಟಿಸ್ ಜಾರಿಯಾಗಲಿದೆ. ಈಗಾಗಲೇ ತನಿಖೆಯನ್ನ ತೀವ್ರಗೊಳಿಸಿರುವ ಎಸ್ಐಟಿ ನಾಳೆ ಜಡ್ಜ್ ಮುಂದೆ BNS 183 ಹೇಳಿಕೆ ದಾಖಲಿಸೋ ಸಾಧ್ಯತೆಯೂ ಇದೆಯಂತೆ. ಮುಸುಕುದಾರಿ ಚಿನ್ನಯ್ಯನನ್ನ ಯಾವ ಗ್ಯಾಂಗ್ ಬುರುಡೆ ಷಡ್ಯಂತ್ರಕ್ಕೆ ಬಳಸಿಕೊಂಡಿತ್ತು, ಅದೇ ಗ್ಯಾಂಗ್ ಸುಜಾತಾ ಭಟ್ ಅವರನ್ನ ಸಂಪರ್ಕ ಮಾಡಿದ್ದನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಮಹಿಳೆಯೊಬ್ಬರು ಮೊದಲು ದೂರು ಕೊಡ್ತಾರೆ, ಆಮೇಲೆ ನೀನು ಬುರುಡೆ ಸಮೇತ ಎಂಟ್ರಿ ಆಗು ಅಂದಿದ್ರಂತೆ. ಯಾವಾಗ ಸುಜಾತಾ ಭಟ್ ನನ್ನ ಮಗಳು ಅನನ್ಯಾ ಭಟ್ರನ್ನ ಹುಡುಕೊಡಿ ಅಂತ ದೂರು ಕೊಟ್ರು, ಅದಾದ್ಮೇಲೇನೆ ಮುಸುಕು ಹಾಕಿಕೊಂಡು ಚಿನ್ನಯ್ಯ ಬುರುಡೆ ಜೊತೆ ಬಂದಿದ್ದ. ಈಗ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಬಂಧನಕ್ಕೂ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಸುಜಾತಾ ಭಟ್ ಮೊನ್ನೆ ನನಗೆ ಮಗಳೇ ಇಲ್ಲ ಅಂದಿದ್ರು. ಇದಕ್ಕೂ ಮೊದಲು ಮಗಳು ಇದ್ದಿದ್ದು ಸತ್ಯ ಅಂದಿದ್ರು. ಒಮ್ಮೊಮ್ಮೆ ಒಂದೊಂದು ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಸುಜಾತಾ ಭಟ್.
ಯಾರೋ ಒತ್ತಡ ಹಾಕಿರೋದ್ರಿಂದ ಈ ರೀತಿ ಹೇಳಿಕೆ ಅಂತಾನು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಸುಜಾತಾ ಭಟ್ ಹೇಳಿಕೆಗಳನ್ನ ಸಂಗ್ರಹಿಸಿ ಎಸ್ಐಟಿ ವಿಚಾರಣೆಗೆ ರೆಡಿಯಾಗಿದೆ. ವಿಚಾರಣೆಗೆ ಬರುವಂತೆ ಸುಜಾತಾ ಭಟ್ಗೂ ಈಗಾಗಲೇ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಆದ್ರೆ ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರೋದಾಗಿ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವೂ ಸುಜಾತಾ ಭಟ್ ಆರೋಪ ಮಾಡಿರೋದನ್ನು ಎಸ್ಐಟಿ ತೀಕ್ಷ್ಣವಾಗಿ ಎಲ್ಲ ಆಯಾಮಗಳಲ್ಲೂ ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದೆ. ಒಂದು ವೇಳೆ ವಿಚಾರಣೆಗೆ ಸಹಕರಿಸದಿದ್ದರೆ ಸುಜಾತಾ ಭಟ್ ಬಂಧನಕ್ಕೂ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಧರ್ಮಸ್ಥಳದ ಸುತ್ತ 100 ಶವಗಳನ್ನ ಹೂತಿದ್ದೀನಿ ಅಂತ ಬುರುಡೆ ಬಿಟ್ಟ ಚಿನ್ನಯ್ಯನಿಗೆ ಎಸ್ಐಟಿ ಫುಲ್ ಲೆಫ್ಟ್ ರೈಟ್ ತೆಗೆದುಕೊಳ್ತಿದೆ. ಬರೀ ಒಂದೇ ಒಂದು ದಿನದಲ್ಲಿ ಮುಸುಕುದಾರಿ ಚಿನ್ನಯ್ಯ ಸಾಕಷ್ಟು ಷಡ್ಯಂತ್ರಗಳನ್ನ ಹೊರಹಾಕಿದ್ದಾನೆ. ಇನ್ನು 9 ದಿನದ ವಿಚಾರಣೆಯಲ್ಲಿ ಇನ್ನು ಯಾವ್ಯಾವ ಸತ್ಯ ಹೇಳ್ತಾನೋ, ಯಾರ್ಯಾರ ಹೆಸರು ಹೇಳ್ತಾನೋ ಗೊತ್ತಿಲ್ಲ. ಆದ್ರೆ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತಂದ ಚಿನ್ನಯ್ಯ, ನ್ಯಾಯಾಲಯಕ್ಕೆ ಸುಳ್ಳಿನ ಸಿನಿಮಾ ತೋರಿಸಿದ ಚಿನ್ನಯ್ಯನ ಹಿಂದಿನ ಮಾಸ್ಟರ್ ಮೈಂಡ್ಗಳಿಗಂತೂ ಉಳಿಗಾಲಾಗಿಲ್ಲ. ಧರ್ಮಸ್ಥಳ ವಿಷಯದಲ್ಲಿ ಎಸ್ಐಟಿ ರಚನೆ ರಾಜಕೀಯ. ಧರ್ಮಸ್ಥಳ ವಿಷಯದಲ್ಲಿ ಈ ಮುಸುಕುದಾರಿ ಮಾತು ಕೇಳಿಕೊಂಡು ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಈಗ ಎಸ್ಐಟಿ ರಚನೆ ಮಾಡಿದ ವಿಷಯದಲ್ಲಿ ರಾಜಕೀಯನೂ ಜೋರಾಗ್ತಿದೆ. ಸರ್ಕಾರ ಎಸ್ಐಟಿ ರಚಿಸಿದ್ದರಿಂದ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಆದ್ರೆ ಎಸ್ಐಟಿ ರಚನೆಯಾಗಿದ್ರಿಂದಲೇ ಧರ್ಮಸ್ಥಳದ ಸುತ್ತ ಇಷ್ಟು ದಿನ ಆಗಿದ್ದ ವಿವಾದಗಳಿಗೆಲ್ಲ ನಿಖರ ಉತ್ತರ ಸಿಕ್ತಿದೆ. ಎಸ್ಐಟಿ ತನಿಖೆ ಮುಗಿದ ಮೇಲೆ ಧರ್ಮಸ್ಥಳದ ಗೌರವ, ಘನತೆ, ಶ್ರದ್ಧೆ, ಭಕ್ತಿ ಮತ್ತಷ್ಟು ಹೆಚ್ಚುತ್ತದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಪರಮಾವಧಿ ಎಸ್ಐಟಿ ರಚನೆ ಮಾಡಿದ್ದು ಯಾವನೋ ಒಬ್ಬ ಅನಾಮಿಕ ಹೇಳ್ತಾನೆ ಅಂತೇಳಿ ಅವನು ಹೇಳಿದಲ್ಲೆಲ್ಲ ಅಗೆಯುತ್ತಾ ಹೋಗಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ. ಇಂಥ ಯಾವುದೇ ಧಾರ್ಮಿಕ ಸ್ಥಳಗಳ ಮೇಲೆ ಅನಾವಶ್ಯಕವಾಗಿ ಈ ಥರದನ್ನು ಮಾತಾಡಲಿಕ್ಕೆ ನಮ್ಮ ಸರ್ಕಾರ ಬಿಡಲ್ಲ. ಪ್ರಾರಂಭದಲ್ಲಿ ನಮ್ಮದೇ ತಪ್ಪು ಅಂತ ಹೇಳಿ ಏನು ಬಿಂಬಿಸೋವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಕೊನೆಗೆ ಈ SIT ಮಾಡಿ ತನಿಖೆಯಿಂದ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇದಕ್ಕೆ ಇನ್ನು ಮುಂದಾದರೂ BJPಯರು ರಾಜಕಾರಣ ಮಾಡದ ಧರ್ಮ ಮತ್ತು ಸಂಸ್ಥೆಗಳ ಇದರಲ್ಲಿ ಬಿಟ್ಟು ನೇರವಾಗಿ ರಾಜಕಾರಣ ಮಾಡಲಿ ಅಂತೇಳಿ ಅವರಿಗೆ ನಿಮ್ಮ ಮೂಲಕ ವಿನಂತಿ. ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಸಾಲದು, ಚಾಕುನ ನೀವು ಅರೆಸ್ಟ್ ಮಾಡಿದಿರಿ, ಚಾಕು ಹಿಂದೆ ಇತ್ತಲ್ಲ ಹಿಡಿ, ಅದು ನಿಷ್ಪಕ್ಷಪಾತವಾಗಿ ಪೊಲೀಸರು ದಕ್ಷತೆಯಿಂದ ಇರೋದು ಈ ರಾಜ್ಯದಲ್ಲಿ ಸತ್ಯ ಆಗಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದರ ಷಡ್ಯಂತ್ರ ಏನು ಅನ್ನುವಂಥದ್ದು ಬಯಲಿಗೆ ಬರಬೇಕು. ಇಂಥ ಒಂದು ಆರೋಪಗಳು ಬಂದಾಗ ಒಂದು ಸತ್ಯಾಸತ್ಯತೆ ತಿಳ್ಕೊಳ್ಳಿಕ್ಕೆ ನಾವು SIT ಮಾಡಲೇಬೇಕಾಗ್ತದೆ. SIT ಮತ್ತು ಇದು ಒಂದು ರೀತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಾವೆಲ್ಲರಿಗೂ ಕೂಡ ನಾವು ಅದನ್ನ ಬಹಳ ನಡ್ಕೊಳ್ಳುವಂಥದ್ದು. ಮತ್ತು ಅಲ್ಲಿ ಅಪಾದನೆ ಬಂದಿರ್ತಾವೆ, ಅವು ಸತ್ಯ ಸುಳ್ಳು ಅನ್ನೋದು ಕೂಡ ಒಮ್ಮೆ ಇದು ಆದ್ಮೇಲೆ ಮತ್ತಷ್ಟು ದಿವಸ ಅಲ್ಲಿ ಆ ಧರ್ಮಸ್ಥಳದ ಮೇಲೆ ಜನರ ವಿಶ್ವಾಸ ನಂಬಿಕೆ ಜಾಸ್ತಿ ಆಗ್ತದೆ. ಅದ್ ಯಾವನೋ ಒಬ್ಬ ಹೇಳ್ದ ಅಂತ ಅದೆಂತದೋ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಬಂದು 13 ಕಡೆ 16 ಕಡೆ SIT ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ ಮೇಲೆ ಕೊನೆಗೆ ಏನೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬಯಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನು ತಗೊಂಡು ಬರಬೇಕಾಗಿತ್ತಾ ಈ ರಾಜ್ಯ ಸರ್ಕಾರ? ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾರೆ, ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು, ಹಿಂಗೆ ಆಗಿದೆ ಹಿಂಗೆ ಆಗಿದೆ ಘಟನೆ ಅಂತ. ಕೋರ್ಟ್ನವ್ರು ಏನು ಮಾಡೋದಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟರು ತನಿಖೆ ಮಾಡಬೇಕಂತ. ತನಿಖೆ ಮಾಡಿ ಬಂದಾಗ ಉನ್ನತ ಮಟ್ಟದ ಮಾಡಬೇಕಂತ SIT ನೇಮಿಸ್ತೀವಿ. ಇದು ಹಿಸ್ಟ್ರಿ. ಇದು ಅದಕ್ಕೆ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊತ ಕೂತಾರೆ, ಬೇರೆ ಎಲ್ಲ ಕೆಲಸ ಬಿಟ್ಟು. ಒಂದ್ಸರಿ ಮುಕ್ತಿ ಆಗ್ಬೇಕಾದ್ರೆ ಆಗಬೇಕು, ಇನ್ನೂ ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗ್ಬೇಕು, ಅದಕ್ಕೆ ತೊಂದರೆ ಇಲ್ಲ. ಯಾರು ಏನೇ ಹೇಳಲಿ, ರಾಜಕೀಯ ಏನಾದ್ರೂ ಇರಲಿ, ಕೋರ್ಟ್ ಆದೇಶದಂತೆ ಸರ್ಕಾರ SIT ರಚನೆ ಮಾಡಿದೆ. SIT ಅಧಿಕಾರಿಗಳ ತನಿಖೆಯು ಕಾನೂನು ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದು ಎಲ್ಲ ಸತ್ಯಾಸತ್ಯತೆಗಳನ್ನು ಪತ್ತೆ ಮಾಡುತ್ತಿದೆ. ಇಷ್ಟು ದಿನ ನಡೆದ ತನಿಖೆ ಒಂದು ದಿಕ್ಕಾದ್ರೆ ಇನ್ನು ಮುಂದೆ SIT ಅಧಿಕಾರಿಗಳ ತನಿಖಾ ಸ್ವರೂಪವೇ ಬೇರೆ. ಆದಷ್ಟು ಬೇಗ ಧರ್ಮಸ್ಥಳ ಸುತ್ತಲಿನ ಎಲ್ಲಾ ವಿವಾದಗಳಿಗೂ ಷಡ್ಯಂತ್ರಗಳಿಗೂ ಶಾಶ್ವತವಾಗಿ ಇತಿಶ್ರೀ ಹಾಡಬೇಕು. ಮಂಜು ಆರ್ಯ ಜೊತೆ ಗಣೇಶ್ ಸೈಬರಕಟ್ಟೆ, ನ್ಯೂಸ್ 18 ಧರ್ಮಸ್ಥಳ. ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಸೃಷ್ಟಿಸಿ ಷಡ್ಯಂತ್ರ ಮಾಡಿದವರ ಜೊತೆ ಸಮೀರ್ ಕೂಡ ಪಾಲುದಾರನ.
ಇಂಥದ್ದೊಂದು ಅನುಮಾನದ ಮೇಲೆ ಕೇಸ್ ಹಾಕೊಂಡು ಬೆಳ್ತಂಗಡಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಪೊಲೀಸರ ಮುಂದೆ ಸಮೀರ್ ವಿಚಾರಣೆಗೂ ಹಾಜರಾಗಿದ್ದು ಅಸಲಿ ಶಿವತಾಂಡವವನ್ನ ಪೊಲೀಸರು ಶುರು ಮಾಡಿದ್ದಾರೆ. ಹೇಗಿತ್ತು ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಹಾಕಿದ ಪ್ರಶ್ನೆಗಳು, ಅದಕ್ಕೆ ಸಮೀರ್ ಕೊಟ್ಟ ಉತ್ತರ ಏನು ಅನ್ನೋ ಕಂಪ್ಲೀಟ್ ವರದಿ ತೋರಿಸ್ತೀವಿ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಟ್ಟು. ಆ್ಯಂಡ್ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಧರ್ಮಸ್ಥಳ ಸುತ್ತಲಿನ ಪ್ರಕರಣದಲ್ಲಿ ಯೂಟ್ಯೂಬರ್ ಧೂತ ಯೂಟ್ಯೂಬ್ ಚಾನೆಲ್ನ ಎಂಡಿ ಸಮೀರ್ ಹೊಡೆದಿದ್ದ ಡೈಲಾಗ್ ಇದು. ಆದ್ರೆ ಧರ್ಮಸ್ಥಳ ಕೇಸ್ನಲ್ಲಿ ಸಮೀರ್ ಅಂದುಕೊಂಡಂತೆ ಶಿವತಾಂಡವ ಶುರುವಾಗಿಲ್ಲ. ಪೊಲೀಸರು ಅಸಲಿ ಶಿವತಾಂಡವವನ್ನ ಶುರು ಮಾಡಿದ್ದಾರೆ. ಅದು ಇದೇ ಎಂಡಿ ಸಮೀರ್ ವಿರುದ್ಧ. ಧರ್ಮಸ್ಥಳದ ಬಗ್ಗೆ ಧೂತ ಯೂಟ್ಯೂಬ್ ಚಾನೆಲ್ ಮಾಲೀಕ ಎಂಡಿ ಸಮೀರ್ ಬೆಳ್ತಂಗಡಿ ಪೊಲೀಸರ ಮುಂದೆ ಹಾಜರಾಗಿದ್ದ. ಸಮೀರ್ ಎಂಡಿ ತನ್ನ ಯೂಟ್ಯೂಬ್ ಚಾನೆಲ್ ಧೂತದಲ್ಲಿ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಎಂಬ ಶೀರ್ಷಿಕೆಯಡಿ ಒಟ್ಟು 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಈ ವಿಡಿಯೋ 31 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದಿತ್ತು. ಧರ್ಮಸ್ಥಳದಲ್ಲಿ ಶವ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿಯನ್ನ ಹರಡಿದ್ದಾನೆ ಅಂತ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ವಿಡಿಯೋ ಮಾಡಿ ಸುಳ್ಳು ಮಾಹಿತಿ ನೀಡಲಾಗಿದೆ ಅಂತ ಸುಮೋಟೋ ದೂರು ದಾಖಲಾಗಿತ್ತು. ಇದೇ ದೂರಿನ ವಿಚಾರಣೆಗೆ ಅಂತ ಇವತ್ತು ಬೆಳ್ತಂಗಡಿ ಪೊಲೀಸರ ಎದುರು ಸಮೀರ್ ವಿಚಾರಣೆಗೆ ಹಾಜರಾಗಿದ್ದ. ಹೇಳಿದ್ದು ಬೆಳಿಗ್ಗೆ 10 ಗಂಟೆಗೆ, ಬಂದಿದ್ದು ಮಧ್ಯಾಹ್ನ 1ಕ್ಕೆ. ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ಆಗಿದ್ರೂ ಸಮೀರ್ ಬಂದಿದ್ದು ಬೆಳ್ತಂಗಡಿ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರ ಎದುರು. ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ ಎಂದಿದ್ದ ಸಾಹೇಬ್ರು ಮಧ್ಯಾಹ್ನ 1 ಗಂಟೆಯವರೆಗೂ ಪೊಲೀಸ್ ಅಧಿಕಾರಿಗಳನ್ನ ಕಾಯಿಸಿದ್ರು. ಕೊನೆಗೆ ಮಧ್ಯಾಹ್ನ 1 ಗಂಟೆಗೆ ಬಿಳಿ ಬಣ್ಣದ ಫಾರ್ಚುನರ್ ಕಾರಲ್ಲಿ 3 ವಕೀಲರ ಜೊತೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸಮೀರ್ ಎಂಟ್ರಿ ಆಯಿತು. ಕೈಯಲ್ಲಿ ಲ್ಯಾಪ್ಟಾಪ್, ಕೆಲವು ಪೇಪರ್ಗಳನ್ನ ಹಿಡ್ಕೊಂಡು ಮುಗುಳ್ನಗೆ ಬೀರುತ್ತಾ ಸಮೀರ್ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟ. ಸತತ 5 ಗಂಟೆಗಳ ಕಾಲ ಅಂದ್ರೆ ಸಂಜೆ 6 ಗಂಟೆಯವರೆಗೂ ವಿಚಾರಣೆ ಎದುರಿಸಿ ಸಮೀರ್ ಹೊರಗೆ ಬಂದ. ಆದರೆ ಮಧ್ಯಾಹ್ನ ಬಂದಾಗ ಇದ್ದ ಕೂಲಿಂಗ್ ಗ್ಲಾಸು ಮತ್ತು ಆ ಮುಗುಳುನಗೆ ವಿಚಾರಣೆ ಮುಗಿಸಿ ಬಂದಾಗ ಸಮೀರ್ ಮುಖದಲ್ಲಿ ಕಾಣಿಸ್ತಿರ್ಲಿಲ್ಲ. ಹೇಗಿತ್ತು ಗೊತ್ತಾ ಸಮೀರ್ಗೆ ಖಾಕಿ ವಿಚಾರಣೆ? ಸಮೀರ್ನನ್ನ ಒಟ್ಟು 3 ಪ್ರಕರಣಗಳಲ್ಲಿ ವಿಚಾರಣೆ ಮಾಡಿದ್ರು. 1 ಧರ್ಮಸ್ಥಳದ ಬಗ್ಗೆ ಎಐ ವಿಡಿಯೋ ಪ್ರಕರಣ, 2 ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಕೇಸ್, 3ನೇಯದ್ದು ಬೆಳ್ತಂಗಡಿಯಲ್ಲಿ ದಾಖಲಾಗಿದ್ದ ಅಕ್ರಮ ಕೂಟ. ಈ 3 ಕೇಸ್ನಲ್ಲಿ ಪ್ರಮುಖವಾಗಿ ನಡೆದ ವಿಚಾರಣೆ ಅಂದ್ರೆ ಧರ್ಮಸ್ಥಳದ ಬಗ್ಗೆ ಜೀವಂತ ಸಾಕ್ಷಿ ಸಿಕ್ಕಿದೆ, ಇನ್ಮುಂದೆ ನಡೆಯೋದು ಶಿವತಾಂಡವ ಎಂದಿದ್ದ ಪ್ರಕರಣ. ಇದೇ ಕೇಸ್ನ 23 ನಿಮಿಷ 52 ಸೆಕೆಂಡುಗಳ ವಿಡಿಯೋ ಮುಂದಿಟ್ಕೊಂಡೆ ಬೆಳ್ತಂಗಡಿ ತನಿಖಾಧಿಕಾರಿ ಸಮೀರ್ಗೆ ಶಿವತಾಂಡವ ಅಂದ್ರೆ ಏನಂತ ವಿಚಾರಣೆ ಹೆಸರಲ್ಲಿ ತೋರಿಸಿದ್ರು. ವಿಡಿಯೋದಲ್ಲಿ ಆನೆ ಮಾವುತ, ಊರಿನ ಗೌಡ, ಸಾವಿರಾರು ಜನರ ಅತ್ಯಾಚಾರ, ಬೀದಿಗಿಳಿದು ಪ್ರತಿಭಟನೆ ಮಾಡಿ ಅಂದಿದ್ದನ್ನೇ ಮುಂದಿಟ್ಕೊಂಡು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಧರ್ಮಸ್ಥಳದ ಬಗ್ಗೆ ಎಐ ವಿಡಿಯೋ ಮಾಡಲು ಕಾರಣ ಏನು? ಒಟ್ಟು 23 ನಿಮಿಷ 52 ಸೆಕೆಂಡ್ ವಿಡಿಯೋ ಎಲ್ಲಿ ಕೂತು ಮಾಡಿದ್ದು? 1000 ಜನರ ರೇಪ್, ಕೊಲೆ ಮಾಡಿ ಮುಚ್ಚಿದ್ದಾರೆ ಅಂದಿದ್ದೇಗೆ? ಯಾವ ಸಾಕ್ಷಿಗಳ ಆಧಾರದ ಮೇಲೆ ವಿಡಿಯೋ ಮಾಡಿದ್ದು? ಜನ ಬೀದಿಗಿಳಿದು ಪ್ರತಿಭಟಿಸಿ ಅಂತ ಯಾವ ಆಧಾರದಲ್ಲಿ ಹೇಳಿದ್ರಿ? ಎಐ ವಿಡಿಯೋ ತಯಾರಿಸಿದ್ಯಾರು? ಅಪ್ಲೋಡ್ ಮಾಡಿದ್ಯಾರು? ಎಐ ಮೂಲಕ ನಕಲಿ ಚಿತ್ರಗಳು ಅಥವಾ ವಿಡಿಯೋ ಸೇರಿಸಿದ ಉದ್ದೇಶ ಏನು? ವಿಡಿಯೋದಲ್ಲಿ ಹೇಳಿದ ವಿಷಯಗಳಿಗೆಲ್ಲ ಏನ್ ಸಾಕ್ಷಿಗಳಿವೆ? ವಿಡಿಯೋ ಅಪ್ಲೋಡ್ ಮಾಡಿದ ಮೊಬೈಲ್ ಅಥವಾ ಕಂಪ್ಯೂಟರ್ ಎಲ್ಲಿ? ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರಗಳು ಯಾರ ಬಳಿ ಇವೆ? ಫೇಸ್ಬುಕ್, ಟ್ವಿಟರ್ ಅಥವಾ ಎಕ್ಸ್ ಯೂಟ್ಯೂಬ್ ಲಿಂಕ್ ಎಲ್ಲೆಲ್ಲಿ ಶೇರ್ ಮಾಡಿದ್ರೆ? ವಿಡಿಯೋ ನೀವೇ ಮಾಡಿದ್ದ? ಯಾರಾದ್ರೂ ಹೇಳಿ ಮಾಡಿಸಿದ್ರಾ? ವಿಡಿಯೋ ಮಾಡಲು ಹಂಚಲು ಯಾರಾದ್ರೂ ಹಣ ಕೊಟ್ಟಿದ್ರಾ? ವಿಡಿಯೋ ವೈರಲ್ ಆದ್ಮೇಲೆ ನಿಮ್ಮನ್ನ ಯಾರ್ಯಾರು ಸಂಪರ್ಕಿಸಿದ್ರು? ಯಾರೆಲ್ಲ ಬಂದು ನಿಮಗೆ ಬೆಂಬಲಿಸಿದ್ರು, ಅಭಿನಂದನೆ ಸಲ್ಲಿಸಿದ್ರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಸಮೀರ್ಗೆ ಹಾಕಿದ್ದಾರೆ ತನಿಖಾಧಿಕಾರಿ. ಹಾಗೆ 2018ರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾ? ಗೊತ್ತಿದ್ರೆ ಕಾಯ್ದೆ ಬಗ್ಗೆ ಹೇಳಿ ಅಂತಿದ್ದಂಗೆ ಸಮೀರ್ ತಬ್ಬಿಬ್ಬಾಗಿ ಹೋದ. ಅಷ್ಟೇ ಅಲ್ಲ, ವಿಡಿಯೋ ಹೇಳಿಕೆಗಳಿಗೆಲ್ಲ ದಾಖಲೆ ಕೊಡುವಂತೆಯೂ ಕೇಳಿದ್ರು. ಆಗ ತಬ್ಬಿಬ್ಬಾದ ಸಮೀರ್ ಪೊಲೀಸರ ಎದುರು ಒಂದಷ್ಟು ಕಾರಣಗಳನ್ನು, ದಾಖಲೆಗಳನ್ನು ಕೊಟ್ಟಿದ್ದಾನೆ. ಸೌಜನ್ಯಪರ ಹೋರಾಟ ಆಧರಿಸಿ ವಿಡಿಯೋ ಮಾಡಿದ್ದು ಅಷ್ಟೇ. ಸೌಜನ್ಯಪರ ಹೋರಾಟಗಾರರ ಭಾಷಣ ಆಧರಿಸಿ ಎಐ ಬಳಸಿ ವಿಡಿಯೋ ಮಾಡಿದ್ದೇನೆ.
ಹೋರಾಟಗಾರರ ಭಾಷಣ, ಸಾರ್ವಜನಿಕ ಚರ್ಚೆಯನ್ನ ಬಳಸಿಕೊಂಡಿದ್ದೇನೆ. ಹಳೆಯ ಕೆಲವು ಕೇಸ್ ಆಧಾರದಲ್ಲಿ ಎಐ ವಿಡಿಯೋ ಮಾಡಿದ್ದೇನೆ. ಕೆಲವು ಲಿಂಕ್ ಬಿಟ್ರೆ ಹೇಳಿಕೆಗಳಿಗೆಲ್ಲ ನನ್ನ ಬಳಿ ದಾಖಲೆಗಳಿಲ್ಲ ಅಂತ ಹೇಳಿಕೆ ಕೊಟ್ಟಿರೋದು ಗೊತ್ತಾಗಿದೆ. ಒಟ್ಟು 3 ಪ್ರಕರಣಗಳ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಇವತ್ತು ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿ ಸಮೀರ್ನನ್ನ ಪೊಲೀಸರು ಕಳಿಸಿಕೊಟ್ಟಿದ್ದಾರೆ. ನಾಳೆಯೂ ವಿಚಾರಣೆಗೆ ಬರುವಂತೆ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಯೂಟ್ಯೂಬರ್ ಸಮೀರ್ಗೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸಲು ಹಣ ನೀಡಲಾಗಿದೆ ಎಂಬ ಆರೋಪವಿದೆ. ಈ ಬಗ್ಗೆಯೂ ಸಮೀರ್ನನ್ನ ಪೊಲೀಸರು ಸಮಗ್ರ ತನಿಖೆ ನಡೆಸಿದ್ದಾರೆ. ಹಾಗೆ ಸಮೀರ್ಗೆ ಎಐ ವಿಡಿಯೋ ಮಾಡುವಂತೆ ಒಂದು ಗ್ಯಾಂಗ್ ಹೇಳಿತ್ತು ಎಂಬ ಆರೋಪವಿತ್ತು. ಹೀಗಾಗಿ ಸಿಡಿಆರ್ ತೆಗೆಸಲು ಎಸ್ಐಟಿ ನಿರ್ಧಾರ ಮಾಡಿದೆ. ಹಾಗೆ ಯಾರ ಜೊತೆ ಸಂಪರ್ಕದಲ್ಲಿದ್ದ ಹಾಗೂ ಡಿಜಿಟಲ್ ಸಾಕ್ಷ್ಯ ಕಲೆ ಹಾಕಲು ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಸಮೀರ್ಗೆ ಪೊಲೀಸರು ವಿಚಾರಣೆ ಮೂಲಕ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ. ಸಮೀರ್ ನಿಜಕ್ಕೂ ಷಡ್ಯಂತ್ರಿಗಳ ಗುಂಪಿನ ಸದಸ್ಯನೇ ಆಗಿರೋದು ಖಚಿತವಾದ್ರೆ, ಮಹತ್ವದ ಸಾಕ್ಷ್ಯ ಸಿಕ್ಕಿದ್ರೆ ಕೋರ್ಟ್ ಅನುಮತಿ ಪಡೆದು ಅರೆಸ್ಟ್ ಮಾಡಿದ್ರೂ ಅಚ್ಚರಿಯಿಲ್ಲ. ಮಂಜು ಆರ್ಯ ಜೊತೆ ಗಣೇಶ್ ಸೈಬರ್ಕಟ್ಟೆ, ನ್ಯೂಸ್ 18 ಧರ್ಮಸ್ಥಳ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. 5 ದಿನ ತಮ್ಮ ಕಸ್ಟಡಿಗೆ ಪಡೆದಿರುವ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕೋಟಿ ಅಕ್ರಮ ವ್ಯವಹಾರದ ಮೂಲ ಕೆದಕುವುದಕ್ಕೆ ಶುರು ಮಾಡಿದೆ. ಕಾಂಗ್ರೆಸ್ ನಾಯಕಿ ಕುಸುಮಾ ಸೇರಿದಂಗೆ ವೀರೇಂದ್ರ ಪಪ್ಪಿ ವ್ಯವಹಾರದ ಪಾಲುದಾರರಿಗೂ ಇಡಿ ವಿಚಾರಣೆಯ ಭಯ ಕಾಡೋಕೆ ಈಗ ಶುರುವಾಗಿದೆ. ಕೋಟಿ ಕುಬೇರ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿಗೆ. ಅಕ್ರಮ ಹಣ ವರ್ಗಾವಣೆ ಕೇಸ್, 5 ದಿನ ಇಡಿ ಡ್ರಿಲ್. ಇಡಿ ಇಕ್ಕಳಕ್ಕೆ ಸಿಲುಕಿರೋ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿಲವಿಲ ಒದ್ದಾಡುತ್ತಿದ್ದಾರೆ. 3 ದಿನದಿಂದ ಚಿತ್ರದುರ್ಗ ಕುಬೇರನ 30 ಜಾಗಗಳಲ್ಲಿ ಮೂಲೆ ಜಾಲಾಡಿದ ಇಡಿ ಅಧಿಕಾರಿಗಳು ಕಂತೆ ಕಾಸಿನ ಜೊತೆಗೆ ಚಿನ್ನದ ಕೊಪ್ಪರಿಗೆಯನ್ನೇ ಪತ್ತೆ ಹಚ್ಚಿದ್ದಾರೆ. ಹೀಗಾಗಿ ಸಿಕ್ಕಿಂನಿಂದ ಪಪ್ಪಿಯನ್ನ ಕರ್ಕೊಂಡು ಬಂದ ಅಧಿಕಾರಿಗಳು 5 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಪಪ್ಪಿಯ ಒಂದೊಂದು ವ್ಯವಹಾರವನ್ನೂ ಬಿಡದಂತೆ ಹುಡುಕಾಡಿರೋ ಇಡಿ ಅಧಿಕಾರಿಗಳು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಪಪ್ಪಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು. ನಂತರ ಸೀದಾ ಕರ್ಕೊಂಡು ಹೋಗಿದ್ದು ಬೌರಿಂಗ್ ಆಸ್ಪತ್ರೆಗೆ. ಶಾಸಕ ವೀರೇಂದ್ರ ಪಪ್ಪಿಯ ಮೆಡಿಕಲ್ ಚೆಕಪ್ ಮುಗಿಯುತ್ತಿದ್ದಂತೆ ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ದ್ರು. ಈ ವೇಳೆ ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ. ಪಪ್ಪಿ ಬೆನ್ನು ಬಿದ್ದಿರೋ ಇಡಿ ಅಧಿಕಾರಿಗಳು 1 ಕೋಟಿ ಫಾರಿನ್ ಕರೆನ್ಸಿ, 12 ಕೋಟಿ ನಗದು ಜಪ್ತಿ ಮಾಡಿದ್ದಾರೆ. ಅಲ್ಲದೆ ದುಬೈ ಮೂಲಕ ಆನ್ಲೈನ್ ಗೇಮಿಂಗ್ ವ್ಯವಹಾರ ನಡೆಸಿರೋದು ಬೆಳಕಿಗೆ ಬಂದಿದ್ದು 17 ಬ್ಯಾಂಕ್ ಖಾತೆ ಹಾಗೂ 2 ಬ್ಯಾಂಕ್ ಲಾಕರ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಪಪ್ಪಿ ಸಹೋದರ ಕೆಸಿ ನಾಗರಾಜರ ಆಸ್ತಿ ದಾಖಲೆಗಳನ್ನ ಪಡೆದ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮ ವ್ಯವಹಾರದ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಶಾಸಕ ವೀರೇಂದ್ರ ಪಪ್ಪಿ ಮಾತ್ರ ಸ್ಪಷ್ಟ ಉತ್ತರ ನೀಡಿಲ್ವಂತೆ. ಇವತ್ತು ಭಾನುವಾರವಾಗಿದ್ದರಿಂದ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕೋರಮಂಗಲದ 35ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರ ನಿವಾಸದಲ್ಲಿ ಪಪ್ಪಿಯನ್ನ ಹಾಜರುಪಡಿಸಲಾಯಿತು. ಈ ವೇಳೆ ವೀರೇಂದ್ರ ಪಪ್ಪಿಯನ್ನ 14 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು. ಆದರೆ ನ್ಯಾಯಾಧೀಶರು 5 ದಿನ ಇಡಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಇಡಿ ಕಸ್ಟಡಿಗೆ 5 ದಿವಸ ಕೊಟ್ಟಿದ್ದಾರೆ ಆನ್ ಸರ್ಟನ್ 5 ಕಂಡೀಷನ್ಸ್. ಕಂಡೀಷನ್ ನಂಬರ್ 1, ಅವರಿಗೆ ಮೆಂಟಲಿ ಫಿಸಿಕಲಿ ಹರಾಸ್ಮೆಂಟ್ ಮಾಡೋದಿಲ್ಲ, ಮೆಡಿಕಲ್ ಪ್ರೊವೈಡ್ ಮಾಡಬೇಕು, ಫುಡ್ ಕೊಡಬೇಕು, ಮತ್ತೆ ಅಡ್ವೊಕೇಟ್ಸ್ ಏನು ಅಪಾಯಿಂಟ್ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಇಡಿ ಆಫೀಸಿಗೆ ಪ್ರೆಸೆಂಟ್ ಕೊಡಬಹುದು ಥ್ರೂಔಟ್ ಇನ್ವೆಸ್ಟಿಗೇಷನ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್. ಅಂದ್ರೆ ಅವರ ಹತ್ರಕ್ಕೆ ಹೋಗಂಗಿಲ್ಲ, ಇಡಿ ಆಫೀಸಿಗೆ ಹೋಗ್ಬೋದು. ರಜತ್ ಮತ್ತೆ ಶಾಶ್ವತ ನಮ್ಮ ಕೊಲೀಗ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನು ಪಪ್ಪಿ ಅಕ್ರಮ ವ್ಯವಹಾರದಲ್ಲಿ ಕಾಂಗ್ರೆಸ್ ನಾಯಕಿ ಕುಸುಮಾ ಕುಟುಂಬಕ್ಕೆ ಕಂಟಕ ಶುರುವಾಗಿದೆ. ಕುಸುಮಾ ಮನೆ ಹಾಗೂ ಕಚೇರಿಯಲ್ಲೂ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ವಿಚಾರಣೆಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಂಸದ ಡಿಕೆ ಸುರೇಶ್, ಅವರ ಮಧ್ಯೆ ಇರೋದು ಸ್ನೇಹ, ವ್ಯಾವಹಾರಿಕವಾಗಿ ಏನೂ ಇಲ್ಲ, ಬೇಕು ಅಂತ ಕಾಂಗ್ರೆಸ್ನವರನ್ನೇ ಹಿಡಿಯುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕೆಲವು ರಾಜಕೀಯ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪನವ್ರ ಮನೆಗೆ ಕೂಡ ರೈಡ್ ಮಾಡಿರ್ಬೋದು. ಸೊ ಅವರು ನನಗೆ ಚೆಕ್ ಮಾಡ್ತೀನಿ ಏನು ಅಂತೇಳಿ, ಬಹುಶಃ ಯಾವುದೇ ಆಧಾರರಹಿತವಾದಂಥ ಒಂದು ಅವ್ರಿಗೂ ಸ್ನೇಹ ಇರಬೇಕು, ಆದರೆ ವ್ಯಾವಹಾರಿಕವಾಗಿ ಏನು ಅಂತ ಇದಿಲ್ಲ ಅಂತ ಕಾಣಿಸ್ತದೆ. ಇದು ಕಾಂಗ್ರೆಸ್ ಅವ್ರನ್ನೇ ಹಿಡಿಯಬೇಕು, ಬೇರೆಯವ್ರನ್ನ ಹಿಡಿಯೋಕ್ಕಾಯ್ತದ? ಬಿಜೆಪಿ ಅವ್ರನ್ನ ಹಿಡಿಯೋಕ್ಕಾಯ್ತದ? ಬಿಜೆಪಿ ಅವ್ರನ್ನ ಹಿಡಿದ್ರೆ ಅವ್ರ ಪಾರ್ಟಿಗೆ. ಪಪ್ಪಿ ಬೆನ್ನು ಬಿದ್ದಿರೋ ಇಡಿ ಅಧಿಕಾರಿಗಳು ಕೈ ಶಾಸಕನ ಸಹೋದರರಿಗೂ ನೋಟಿಸ್ ಶಾಕ್ ಕೊಡೋ ಸಾಧ್ಯತೆ ಇದೆ.
ಯಾಕಂದ್ರೆ ಶಾಸಕರ ಕೋಟಿ ಸಾಮ್ರಾಜ್ಯದಲ್ಲಿ ಸಹೋದರರ ಪಾತ್ರ ಇದೆಯಾ ಅನ್ನೋ ಮಾಹಿತಿ ಕಲೆ ಹಾಕಬೇಕಿದೆ. ಒಟ್ನಲ್ಲಿ ಪಪ್ಪಿ ಹಿಂದೆ ಬಿದ್ದಿರೋ ಇಡಿ ಪಡೆ ಕೈ ನಾಯಕನ ಜನ್ಮಜಾಲಾಡ್ತಿರೋದು ಸುಳ್ಳಲ್ಲ. ಗಂಗಾಧರ್ ವಾಗಟ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಉತ್ತರ ಭಾರತದಲ್ಲಿ ಮಳೆ ಅಬ್ಬರ ಕಡಿಮೆ ಆಗ್ತಿಲ್ಲ. ಪ್ರವಾಹ, ಮೇಘಸ್ಫೋಟಗಳಿಂದ ಜನ ತತ್ತರಿಸಿ ಹೋಗಿದ್ದಾರೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಊರುಗಳು ಮುಳುಗಡೆ ಆಗ್ತಿವೆ. ಕ್ಷಣ ಕ್ಷಣಕ್ಕೂ ಜನ ಆತಂಕದಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಮಳೆ ಆರ್ಭಟ ಕಡಿಮೆ ಆಗಿದೆ. ಆದರೆ ನೆರೆ ಹಾವಳಿ ಮುಂದುವರೆದಿದ್ದು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಚೆಲ್ಲಿದೆ. ಜಮ್ಮು ಕಾಶ್ಮೀರದ ಕಥುವಾ ಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದ್ದು ಸಹರಾಖಂಡ್ ನದಿಯ ಭೋರ್ಗರತಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಸೇತುವೆ ಅರ್ಧ ಮುರಿದು ಬಿದ್ದು ಜಮ್ಮು ಪಠಾಣ್ಕೋಟ್ ಹೆದ್ದಾರಿ ಸಂಪರ್ಕ ಕಡಿತವಾಗಿದೆ. ಇನ್ನೊಂದು ಕಡೆ ಕಥುವಾದ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿಸಿದೆ. ಜಮ್ಮು ಭಾಗದಲ್ಲಿ ಸುರಿಯುತ್ತಿರೋ ಮಳೆ ಊರೂರನ್ನೇ ಆವರಿಸಿಕೊಂಡಿದೆ. ಜಮ್ಮು ನಗರದಲ್ಲಿರುವ ಬೃಹತ್ ಅಪಾರ್ಟ್ಮೆಂಟ್ ಜಾಗಗಳೆಲ್ಲ ಜಲಾವೃತವಾಗಿದೆ. ವಾಟರ್ ಬೋಟ್ಗಳ ಮೂಲಕ ಎಸ್ಡಿಆರ್ಎಫ್ ಪಡೆ ಜನರನ್ನ ರಕ್ಷಣೆ ಮಾಡುವ ಕೆಲಸ ಮಾಡುತ್ತಿದೆ. ಅಪಾರ್ಟ್ಮೆಂಟ್ನಲ್ಲಿದ್ದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವ ಕೆಲಸ ಆಗ್ತಿದೆ. ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲೂ ಮಳೆ ಆರ್ಭಟ ಮುಂದುವರೆದಿದ್ದು ಬೆಟ್ಟಗುಡ್ಡಗಳಿಂದ ನೀರು ಧುಮ್ಮಿಕ್ಕಿ ಹರಿಯುತ್ತಿದೆ. ಬೆಟ್ಟಗುಡ್ಡಗಳ ಬಳಿ ಇರೋರು ಭೂಕುಸಿತದ ಭಯದಲ್ಲೇ ಜೀವನ ನಡೆಸುತ್ತಿದ್ದಾರೆ. ಚಮೋಲಿ ಘಾಟ್ನಲ್ಲಿ ಗುಡ್ಡ ಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಜನರಿಗೆ ಬೇರೆ ದಾರಿಯಿಲ್ಲದೆ ಭೂಕುಸಿತ ಜಾಗದಲ್ಲೇ ಅವಶೇಷಗಳನ್ನು ಹತ್ತಿ ರಸ್ತೆ ದಾಟುತ್ತಿದ್ದಾರೆ. ಸ್ಥಳಕ್ಕೆ ರಕ್ಷಣಾ ಪಡೆಗಳನ್ನು ರವಾನಿಸಲಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ದೆಹಲಿಯಲ್ಲಿ ಬಿಟ್ಟು ಬಿಡದೆ ಕಾಡುತ್ತಿರುವ ಮಳೆಯಿಂದ ಯಮುನಾ ನದಿಯ ನೀರು ಡೇಂಜರ್ ಹಂತಕ್ಕೆ ತಲುಪಿದೆ. ಯಮುನಾ ನದಿ ನೀರಿನ ಹರಿವು ಅಪಾಯದ ಮಟ್ಟಕ್ಕೆ ತಲುಪಿದ್ದು ನದಿ ಪಾತ್ರದ ಜನ ಎಚ್ಚರವಾಗಿರಲು ದೆಹಲಿ ಸರ್ಕಾರ ಸೂಚಿಸಿದೆ. ಇದಿಷ್ಟು ಉತ್ತರ ಭಾರತದ ಮಳೆ ಕಥೆಯಾದ್ರೆ ಕರ್ನಾಟಕದಲ್ಲಿ ಮಳೆ ಬರ್ತಿಲ್ಲ. ಆದರೆ ಮಳೆ ನೀರಿನಿಂದ ಆಗಿರೋ ಅನಾಹುತಗಳು ಮಾತ್ರ ಲೆಕ್ಕಕ್ಕೆ ಸಿಗ್ತಿಲ್ಲ. ಮಳೆಯಿಂದ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ನಷ್ಟವಾಗಿದೆ. ಬೆಳೆಹಾನಿ ವೀಕ್ಷಣೆ ಮಾಡದ ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದು ಬೆಳಗ್ಗೆ 9ಕ್ಕೆ ಈ ಬಗ್ಗೆ ನ್ಯೂಸ್ 18ನಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿ ಪ್ರಸಾರವಾಗುತ್ತಿದ್ದಂತೆ ಸಚಿವ ಎಚ್.ಕೆ. ಪಾಟೀಲ್ ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದಲ್ಲಿ ಬೆಳೆಹಾನಿ ವೀಕ್ಷಣೆ ಮಾಡಿದ್ದಾರೆ. ಹೆಸರು ಬೆಳೆಹಾನಿಯ ಬಗ್ಗೆ ವರದಿ ಪಡೆದರು. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದೆ. ಆದರೆ ಮಳೆಯಿಂದ ಆಗಿರುವ ಸಮಸ್ಯೆಗಳು ಸಾವಿರಾರು. ನದಿ ಪಾತ್ರದ ಕೃಷಿ ಜಮೀನುಗಳಲ್ಲಿ ಬೆಳೆದ ಕಬ್ಬು, ಮೆಕ್ಕೆಜೋಳ, ಕಾಳು, ತರಕಾರಿ ಬೆಳೆ ಸರ್ವನಾಶವಾಗಿದೆ. 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿಯಾಗಿದೆ. ಇನ್ನೂ 43 ಸೇತುವೆ ಜಲಾವೃತಗೊಂಡು ಜನರಿಗೆ ಸಮಸ್ಯೆ ತಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.